ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಒಂದು ಮಧ್ಯಾಹ್ನ ಅಲ್ಲ ಗೈಸ್, ಒಂದು 10 ಗಂಟೆ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ನಮ್ಮ ಮನಿ ಪ್ಲ್ಯಾಂಟ್ ಅಂತೂ ಸಖತ್ತಾಗಿ ಬಂದಿದೆ ಗೈಸ್. ಇದು ಸ್ವಲ್ಪ ಚಿಗುರಿದೆ ಅಷ್ಟೇ, ಬ್ರಹ್ಮಕಮಲ. ಆಮೇಲೆ ಮನಿ ಪ್ಲ್ಯಾಂಟ್ ಮಾತ್ರ ಸಖತ್ತಾಗಿ ಬಂದೈತೆ. ಈ ಕಡೆ ನಮ್ಮ ತುಳಸಿ ಗಿಡ ಅಂತೂ ಗೈಸ್, ಅದು ಒಂತಾಗಿ ನಿಲ್ತಾನೆ ಇಲ್ಲ, ಅಳ್ಕೊಂಬಿಟ್ಟೈತೆ. ಇದೇನು ಪಾಟ್ ಅನ್ಕೊಂಬಿಟ್ಟೈತೋ, ಗಿಡ ಅಂದ್ಕೊಂಡೈತೋ ಗೊತ್ತಿಲ್ಲ. ಆದರೆ ಇದು ಪತ್ರೆ ಗಿಡ ಮಾತ್ರ ಅಷ್ಟೇ ಐತೆ ಗೈಸ್. ಹಾಕಿದ್ದಾಗಿಂದನೂ ಎಷ್ಟಿತ್ತೋ ಅಷ್ಟೇ ಐತೆ, ದೊಡ್ಡದೇ ಆಗಿಲ್ಲ. ಇನ್ನು ಬೆಳಗ್ಗೆಯಿಂದನೇ ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಬಿಟ್ಟೆ. ನಮ್ಮ ಹೇಮಂತ್ ನಮ್ಮ ಮನೆಯವ್ರು ಇಬ್ಬರು ಡ್ಯೂಟಿಗೆ ಹೋದರು. ಇನ್ನು ಬಟ್ಟೆ ತೊಳೆಯೋವೇ ರಾಶಿ ಬೀಳ್ತವೆ ಗೈಸ್. ಬಟ್ಟೆ ಮಾತ್ರ ನಮ್ಮ ಮನೇಲಿ ಏನು ಕೊರತೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ಟೆ ತೊಳೆಯೋರಿಗೆ ಮಾತ್ರ ಕೊರತೆ ಆಗಲ್ಲ, ಡೈಲಿ ಇದ್ದೇ ಇರುತ್ತೆ. ಅಷ್ಟು ಕೆಲಸ ಗೈಸ್. ನಮ್ಮ ಮನೆಯವ್ರು ನೋಡಿ, ಯಾವತ್ತೂ ದುಡ್ಡು ಬಿಟ್ಟಿರಲಿಲ್ಲ ಅಂತೇಳಿ ಹಾಗೆ ಹಾಕೊಂಡ್ಬಿಟ್ಟೆ ಪ್ಯಾಂಟ್ನ. ಚಿಲ್ಲರೆ ಕಾಸು ಉದುರಿಸ್ತವ್ರೆ. ಬಟ್ಟೆ ತೊಳೆಯೋಳ್ಗೂ ಇರಲಿ, ₹1 ₹2 ಅಂತೇಳಿ ₹1 ₹2 ಕೊಡ್ತಾವ್ರೆ. ಹಾಗೆ ಚೆಕ್ ಮಾಡೋಣ ಏನಾದರೂ ಇಟ್ಕೊಂಡಿರ್ತಾರಲ್ಲ ಅಂತ ಹೇಳ್ಬಿಟ್ಟು ನೋಡಿದೆ. ಫಸ್ಟ್ ಟೈಮ್ ಕಾಸು ಬಿಟ್ಟಿದ್ದಾರೆ ಗೈಸ್ ಜೋಬಲ್ಲಿ. ಯಾವತ್ತೂ ಬಿಡ್ತಾ ಇರಲಿಲ್ಲ, ಫಸ್ಟ್ ಟೈಮ್ ಕಾಸು ಬಿಟ್ಟಿದ್ದಾರೆ. ಹಾಗೆ ಎಲ್ಲ ಜೋಬನ್ನು ಚೆಕ್ ಮಾಡ್ತಾಯಿದ್ದೀನಿ. ಮತ್ತು ಆಮೇಲೆ ತೊಳೆದಾಕಿದ್ಮೇಲೆ ಎಲ್ಲ ಫುಲ್ ನೆಂದೋಗ್ಬಿಡ್ತವೆ. ಅದಕ್ಕೋಸ್ಕರ ಈಗಲೇ ಚೆಕ್ ಮಾಡಿಬಿಟ್ಟು ತಗೊಂಡೋಗ್ತೀನಿ ಗೈಸ್. ನಾನು ಪ್ರತಿ ಸಾರಿ ಬಟ್ಟೆ ತೊಳೆಯುವಾಗೂ ಚೆಕ್ ಮಾಡ್ತೀನಿ. ಯಾವಾಗೂ ಸಿಗ್ತಾ ಇರಲಿಲ್ಲ, ಬಟ್ ಇವತ್ತು ಮಾತ್ರ ಸಿಕ್ಕಿದೆ. ಎಷ್ಟಿದೆ ಅಂತ ನೋಡೋಣ. ಎಲ್ಲ ₹20 ನೋಟೆ ಗೈಸ್. ಎಷ್ಟು ಬಿಟ್ಟಿದ್ರಿ? ಹಾಂ, ಎಣಿಸ್ತೀನಿ ರೀ ಎಷ್ಟು ಬಿಟ್ಟವ್ರೆ ಅಂತ. ₹20 ನೋಟು 3 ಬಿಟ್ಟಿದ್ದಾರೆ ಅಷ್ಟೇ ಗೈಸ್. ₹60 ಫಸ್ಟ್ ಟೈಮ್ ಬಟ್ಟೆ ತೊಳೆಯೋರಿಗೆ. 60 ಅಲ್ಲ ಗೈಸ್, ₹80 ಬಿಟ್ಬಿಟ್ಟವ್ರೆ ಫಸ್ಟ್ ಟೈಮ್. ಹಾಗೆ ನೋಡಿ ಗೈಸ್, ಎಷ್ಟೊಂದು ಆಗಿಬಿಟ್ಟವೆ. ಹ್ಯಾಂಗಿಂಗಲ್ಲಿ ಬಟ್ಟೆ ತಗ್ಲಾಕೋದ ಹತ್ರ ಖಾಲಿ ಇದ್ದರೆ ಅವಾಗಲೇ ನನಗೊಂದು ಸ್ವಲ್ಪ ಸಮಾಧಾನ. ಇನ್ನು ಬಚ್ಚಲು ಮನೆಗಳವು ಎಲ್ಲ ಕೂಡ ಯಾಕಂದರೆ ಒಂದು ಬಕೆಟ್ ಬಟ್ಟೆ ಆಗ್ತವೆ. ಎಲ್ಲನೂ ತೊಳೆದಾಕ್ದೆ ಈ ಬಿಸಿಲಲ್ಲಿ ಬಟ್ಟೆ ತೊಳೆಯೋಕ್ಕೆ ಸಾಕಪ್ಪ ಅನಿಸುತ್ತೆ ಗೈಸ್. ಬಿಸಿಲು ಬೇರೆ ಜಾಸ್ತಿ, ಬಟ್ಟೆ ಮೇಲೆ ತೊಳಿಬೇಕು, ಒಳಗಡೆ ತೊಳೆಯೋಕ್ಕೆ ಆಗೋದಿಲ್ಲ ಗೈಸ್. ಸ್ವಲ್ಪ ಚಿಕ್ಕದಾಗುತ್ತೆ ಬಚ್ಚಲು ಮನೆ. ನೀಟಾಗಿ ತೊಳಿಬೋದು, ನೀಟಾಗಿ ಕ್ಲೀನ್ ಆಗೋಲ್ಲ ಅಂತೇಳಿ ನಾನೇ ಮೇಲಕ್ಕೆ ಹೋಗ್ತೀನಿ. ಮಳೆಗಾಲದಲ್ಲೆಲ್ಲ ಬಚ್ಚಲು ಮನೆಯಲ್ಲೇ ತೊಳಿತೀನಿ. ಹಾಗೆ ಇವಳು ನೋಡಿ ಅನ್ವಿಕಾ, ಎಲ್ಲ ಕ್ಲಿಬ್ಬೆಲ್ಲ ತಗೊಂಡು ಆಟ ಆಡ್ತಾ ಇದ್ದೀಯಾ. ನನಗಿಂತ ಮುಂಚೆ ಅವಳೇ ಹೊರಟಿದ್ದಾಳೆ ಕೆಳಗಡೆ ಹೋಗೋಣ. ನಮ್ಮನೆಗೆ ಬರ್ತೀಯಾ? ಇದು ನಿಮ್ಮ ಮನೆ, ಇಲ್ಲೇ ಇರು. ಎಲ್ಲ ಕೇಳ್ತಾರೆ ಇವ್ರು ಯಾರ ಮಗಳು ಅಂತ. ಏನು ಹೇಳಲಿ ನಾನು? ಹಾಂ, ಯಾರ ಮಗಳು ನೀನು? ಹೇಳಲ್ವಾ? ಮೊನ್ನೆ ಹೇಳ್ತಿದ್ದೆ ವಿಜಿ ಅಂತ. ನನಗಿಂತ ಬೇಗ ಹೋಗ್ತಾ ಇದೀಯಾ? ಯಾಕೆ? ಹಾಂ, ಗೈಸ್ ನೋಡಿ, ಇವಳು ಅವ್ರ ಅಮ್ಮ ಕರೀತಾರೆ ಅಂತ ಹೇಳ್ಬಿಟ್ಟು ಬೇಗ ಓಡಿ ಬಂದು ಕ್ಲಿಪ್ ಬಿಟ್ಬಿಟ್ಟು ಮನೆಯೆಲ್ಲ ಒಂದು ರೌಂಡ್ ಹಾಕಿದ್ರೇ ಇವಳಿಗೆ ಸಮಾಧಾನ. ನೋಡಿ, ಇಷ್ಟೇ ಒಂದು ರೌಂಡ್ ಹಾಕೊಂಬರ್ತಾಳೆ ಅಷ್ಟೇ, ಏನೂ ಮಾಡೋದಿಲ್ಲ. ಇನ್ನು ನಾವು ರೀಲ್ಸ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿಯಾಗಿ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಕಷ್ಟ ನೋಡಿ ನೀವೇ ಗೈಸ್. ಒಂದು ರೀಲ್ಸ್ ಮಾಡೋಷ್ಟೊಳಗೆ ಎಷ್ಟು ಅದರಿಂದ ಶ್ರಮ ಇರುತ್ತೆ ನೋಡಿ. ಯಪ್ಪ, ಎಷ್ಟು ಕಷ್ಟ. ಎಲ್ಲ ಸುಸ್ತಾಗ್ಬಿಟ್ಟು ಕುತ್ಕೊಂಡವ್ರೆ. ಕ್ಯಾಮ್ರಾಮನ್ ಸುಸ್ತಾಗೋನಂತೆ. ಮಧ್ಯಾಹ್ನ ಆಗಿದೆ, ಇನ್ನೂ ಊಟ ಮಾಡಿಲ್ಲ ನಾವು. ಫಸ್ಟು ಒಂದು ರೀಲ್ ಶೂಟ್ ಮಾಡಿ ಮಾಡೋಣ ಅಂತ ಇದ್ದೀವಿ. ಇನ್ನು ಹೇಮಂತ್ ಬಂದು ಸ್ವಲ್ಪ ಊಟ ಮಾಡ್ದ. ಅದಕ್ಕೆ ಲೆಮೋ ಏನು ಹೇಳ್ತಾನೆ ಕೇಳಿ. ಓ ಸರಿ ಹೋಯ್ತು. ಈಗ ಏನು ಬೇಕಿನ್ನ? ನಾವು ಬಿರಿಯಾನಿ ಎಲ್ಲ ಕೊಡ್ಸೋ ರೇಂಜಿಗಿಲ್ಲ ಗೈಸ್. ಬಡೂರು ಅವನ್ ಡೈರೆಕ್ಟ್ರು ನೋಡಿ ಗೈಸ್, ಹಿಂಗೆ ಆಡ್ತಾನೆ ಡೈರೆಕ್ಟ್ರು. ಇಂಥ ಡೈರೆಕ್ಟ್ರು ಎಲ್ಲೂ ನೋಡಿಲ್ಲ. ನೋಡಿ ಸುಮ್ಮನೆ ಹಾಗೆ ಗೈಸ್, ರೀಲ್ಸ್ ಅಂತೂ ಮಾಡಲ್ಲ. ಯಾವುದಾದ್ರೂ ಒಂದು ಸಾಂಗ್ ಹಾಕೊಂಡು ಸುಮ್ಮನೆ ಕುಣಿತಾ ಇರ್ತಾರೆ. ರೀಲ್ಸ್ ಆದರೂ ಮಾಡಿದರೆ ರೀಲ್ಸ್ ಆದರೂ ಆಗುತ್ತಾ? ಹೀಗೆ ಮಾಡೋದು ನಾವು. ಅವಳು ಅಂತ ಅಲ್ಲ, ನಾವು ಅಷ್ಟೇ. ಇಂಟ್ರೆಸ್ಟ್ ಇಲ್ಲ ಅಂದರೆ ಹೀಗೆ ಆಗೋದು. ಇನ್ನು ಒಂದೇ ಒಂದು ರೀಲ್ ಮಾಡಿದ್ಲು ನೋಡಿ.
ನೋಡಿದ್ರಲ್ಲ, ಅದು ರಿಹರ್ಸಲ್ ಅದು ವಿಡಿಯೋ ಮಾಡಿದ್ದಲ್ಲ, ರಿಹರ್ಸಲ್. ಈಗ ವಿಡಿಯೋ ಟ್ರಯಲ್, ಎರಡೂ ಒಂದೇ. ರಿಹರ್ಸಲ್ ಅಂದ್ರು ಟ್ರಯಲ್ ಅಂದ್ರು ಒಂದೇ. ಈಗ ಮಾಡ್ತಾರೆ ರಿಯಲ್ ವಿಡಿಯೋ. ಈಗ ತೋರಿಸ್ತೀನಿ ನೋಡಿ. ಏನ್ ಮಾಡ್ಬೇಕು? ಹಂಗೆ ಹಿಂಗೆ ಹೇಳೋದು. ಓಕೆ ಓಕೆ, ಮಾಡಿ ಮಾಡಿ ಸರ್. ನೀಟಾಗಿ ಡೈರೆಕ್ಷನ್ ಮಾಡಿ. ನೀವು ಸರಿ ಮಾಡ್ತಾ ಇಲ್ಲ. ಕ್ಯಾಮ್ರಾಮನ್ ಸರಿ ಇದ್ದಾರೆ. ನೋಡಿ ಇವನು ಏನು ಆಟ ಆಡ್ತಾ ಇದ್ದಾನೆ. ಏನು ಸ್ಟಂಟ್ ಮನೆ ಅಂದ್ಕೊಂಡಿದ್ಯಾ? ಇದನ್ನ ಸ್ಟಂಟ್ ಅಂದ್ಕೊಂಡಿದ್ಯಾ? ಇನ್ನೊಂದ್ಸಲ ಮಾಡಿ. ಹೆಂಗ್ ಮಾಡ್ತೀಯ ನೋಡ್ಸಣ. ಹಾಯ್ ಹೇಳ್ಬಿಟ್ಟು ಮಾಡು. ಅದ್ಯಾವುದು? ಏನೆಲ್ಲ ಮಾಡ್ತಾರೆ. ನಿಂದು ಯಾವ್ದು ತೋರಿಸ್ಬಾರ್ಲಾ? ಸ್ವಾಮೀಜಿದಾ? ಮಾಡು. ಏನು ಸ್ಟಂಟ್ ಎಲ್ಲ ಮಾಡ್ತೀಯ ನೀನು? ಎಗ್ರದೆಲ್ಲ ಮಾಡ್ತೀಯಾ? ಪಲ್ಟಿ ಹೊಡಿತೀಯಾ? ಹೊಡಿ ನೋಡೋಣ. ನಿನ್ನ ತಂಗಿ ಅವತ್ತು ಹೇಳಿದ ತಕ್ಷಣ ಹೊಡೆದ್ಬಿಟ್ಲು. ನೀನು ಹೊಡಿ. ಫ್ಯಾನ್ ಆಫ್ ಮಾಡು. ಓಹೋ, ನಿಮ್ಮ ಸ್ಕೂಲಲ್ಲಿ ಇದೆಲ್ಲ ಹೇಳ್ಕೊಡ್ತಾರಾ? ಯಾವುದು? ಇನ್ನೊಂದ್ಸರಿ ಮಾಡ್ತಾ ಇದೆಯಾ? ರೀಟೇಕು? ಎಷ್ಟನೇ ಟೇಕು? ಹಂಗೇನೋ ಆಯ್ತು. ಅವನ ಥರ ಹೇಳ್ಬೇಕು ನೀನು. ಸೂರ ಯಾವುದು? ಸೂರ ಯಾವುದು? ಯಾವಂತ ಯಾವ್ದ ಸೂರ? ಚೌರ ಅದು. 14 ಗೈಸ್, 14ಕ್ಕೆ ಹೊಸ ನಾಮಕರಣ ಮಾಡಿದ್ದಾಳೆ ಹೇಮಾ. ಸೂರ ಅಂತೆ. ನಿನ್ಗೆ? ಓ ದೇವ್ರೆ. ಮಾಡಪ್ಪ ವಿಡಿಯೋ ಮಾಡಪ್ಪ. ಕ್ಯಾಮ್ರಾಮನ್ ರೆಡಿ, ಟೇಕ್. ನೋಡಿ ಫ್ರೆಂಡ್, ಕಾಲಾಗೋಯ್ತು. ಈಗ ಡಬ್ಬ ಏನಾಯ್ತು ಅಕ್ಕ? ಸುಸ್ತಾಯ್ತಾ? ಅಮ್ಮಕ್ಕ ಸುಸ್ತಾಯ್ತೇನಕ್ಕ? ಚೆನ್ನಾಗಿ ಬಂದಿಲ್ಲ. ನೀನ್ ಚೆನ್ನಾಗಿ ಬಂದಿಲ್ಲ ಗೈಸ್. ಈಗ ಎಲ್ಲ ರೀಲ್ಸ್ ಎಲ್ಲ ಮಾಡ್ಕೊಂಡ್ವಿ. ಒಂದೆರಡು ಶೂಟ್ ಮಾಡ್ಕೊಂಡ್ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಇನ್ನೇನು ನಮ್ಮ ಮನೆಯವರು ಬಂದರು, ಅದಕ್ಕೋಸ್ಕರ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡ್ತಾಯಿದ್ದೀವಿ ಗೈಸ್. ಊಟ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ತೊಮಟದ ಹಿಟ್ಟು ಕಳಿಸಿದ್ರು ನಮ್ಮಮ್ಮ. ಅದನ್ನು ಕಲಸೋಣ ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ನಮ್ಮ ಹೇಮಂತ್ ಇಷ್ಟೊತ್ತಕ್ಕ ಕುತ್ಕೊಂಡು ಕಾಯಿ ತುರ್ಕೊಟ್ಟ ಗೈಸ್. ನಮ್ಮ ಮನೆಯವ್ರಿಗೆ ಡೈಲಿ ಅಭ್ಯಾಸ ಮಾಡ್ಕೊಬಿಟ್ಟವ್ರೆ ತೊಮಟದ ಉಂಡೆ ತಿನ್ನೋದನ್ನ ಗೈಸ್. ಬೆಲ್ಲ ಕಾಯಿಸಿದ್ದೀನಿ, ಆದರೆ ಪಾಕ ಬರೋ ಥರ ಏನು ಕಾಯಿಸಿಲ್ಲ. ಫುಲ್ ಪಾಕ ಬರೋ ಥರ ಕಾಯಿಸ್ಬಿಟ್ರೆ ತುಂಬ ಗಟ್ಟಿ ಆಗೋಗ್ತವೆ ತೊಮಟ ಅಂತ ಹೇಳಿ ಫುಲ್ ಪಾಕ ಬರೋ ಥರ ಏನು ಕಾಯಿಸಿಲ್ಲ ಗೈಸ್. ಲೈಟಾಗಿ ನಾರ್ಮಲಾಗಿ ಕಾಫಿ ಮಾಡ್ತೀವಲ್ಲ, ಕಾಫಿ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಕಾಯಿಸಿದ್ದೀನಿ. ಸ್ವಲ್ಪ ಟೈಮು ಅರ್ಧ ಪಾಕ, ಒಂದೆಳೆ ಪಾಕ ಅಂತಾರಲ್ಲ ಅಷ್ಟೇ, ಜಾಸ್ತಿ ಪಾಕ ಬರೋ ತನಕ ಏನು ಕಾಯಿಸಿಲ್ಲ. ಹಾಗೆ ಸುಡ್ತಾ ಇದೆ ಗೈಸ್. ಅದು ಎಷ್ಟು ಬಿಸಿ ಇರುತ್ತೆ ಅಂದರೆ ಬೆಳ್ಳಿಡೋಕ್ಕೂ ಆಗೋದಿಲ್ಲ, ಅಷ್ಟು ಬಿಸಿ ಇರುತ್ತೆ. ಹಾಗೆ ನಿಧಾನಕ್ಕೆ ಒಂದು ಸ್ವಲ್ಪನೇ ತೆಗ್ದು ರೌಂಡ್ ಮಾಡ್ತಾಯಿದ್ದೀನಿ. ಸಿಕ್ಕಾಬಟ್ಟೆ ಸುಡ್ತಾ ಇರುತ್ತೆ. ತೊಮಟ ಕಲ್ಸೋರಿಗೆ ಗೊತ್ತಿರುತ್ತೆ ಯಾವ ಥರ ಇರುತ್ತೆ ಅಂತೇಳಿ. ಊರಲ್ಲಾದರೆ ಇನ್ನೂ ಸುಡ್ತಾ ಇರುತ್ತೆ. ಅದು ಹೆಂಗೆ ಕಲಿಸ್ತಾರೋ ಏನೋ. ನಾನು ಫಸ್ಟ್ ಟೈಮ್ ತೊಮಟ ಮಾಡಿರೋದು ಈ ಸಲ, ಈ ವರ್ಷವೇ, ಈ ಶಿವರಾತ್ರಿಲೇ ಮಾಡಿರೋದು. ಇನ್ಮೇಲೆ ಕಲ್ತಿದ್ದೀನಿ ಗೈಸ್, ಮಾಡ್ಬೋದು ಪ್ರತಿ ವರ್ಷವೂ. ಬಟ್ ಪೌಡ್ರೆಲ್ಲ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಪೌಡ್ರೆಲ್ಲ ಇನ್ನೂ ಏನು ನಾನು ಮಾಡಿಲ್ಲ. ಇದು ಊರಿಂದ ಅಮ್ಮ ಕಳಿಸಿರೋದು. ಆವಾಗಲೂ ಕಳಿಸಿದ್ರು, ಇವಾಗ್ಲೂ ಮೊನ್ನೆ ಹೇಮಂತ್ ಊರಿಗೆ ಹೋದಾಗೂ ಕಳಿಸಿದ್ದಾರೆ. ಊರಿಂದ ತಂದಿರೋ ಪೌಡರೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡ್. ನನಗೂ ಈ ಥರ ಮೆತ್ತಗೆ ಮಾಡಿರೋದು ತಿನ್ನೋಕೆ ಇಷ್ಟ ಆಗುತ್ತೆ. ಹಾಗೆ ದಪ್ಪ ಇರೋವು ಹಾರ್ಡಾಗಿರೋವೇನು ಅಷ್ಟಾಗಿ ತಿನ್ನಲ್ಲ ಗೈಸ್. ಚಿಕ್ಕದು ಎಲ್ಲ ಮಾಡಿದ್ದೀವಿ, ನಾವೇ ಅಲ್ವಾ ತಿನ್ನೋದು ಅಂತೇಳಿ. ಹಾಗೆ ಸ್ವಲ್ಪ ಮೆತ್ತಗೆ ಕಲಿಸಿದ್ದೀವಿ ಗೈಸ್. ಜಾಸ್ತಿ ಹಾರ್ಡಾಗಿಲ್ಲ, ಸ್ವಲ್ಪ ಸಾಫ್ಟಾಗಿರೋ ಥರ. ನಾವೇನು ಜಾಸ್ತಿ ದಿನ ಇಟ್ಕೊಳ್ಳಲ್ಲ ಅಲ್ವಾ, ಡೈಲಿ ತಿಂದಾಕ್ಬಿಡ್ತೀವಿ. 3 ಜನ ಇದ್ದೀವಿ, 2 ದಿನದಲ್ಲೂ ಖಾಲಿ ಆಗ್ಬೋದು. ಇವು ಸ್ವಲ್ಪನೇ ಇಟ್ಟಿದ್ದು, ಅದಕ್ಕೋಸ್ಕರ ಮೆತ್ತಗೆ ಕಲಿಸ್ಕೊಂಡಿದ್ದೀವಿ, ತುಂಬ ಗಟ್ಟಿಗಿಲ್ಲ ಗೈಸ್.
ನೋಡಿ ಸಿಕ್ಕಾಪಟ್ಟೆ ಸುಡ್ತಾ ಇರುತ್ತೆ ಬೆಲ್ಲದ ಪಾಕ, ಅದರಲ್ಲೇ ಹಾಗೆ ಸ್ವಲ್ಪ ಸುಡೋದೇ ಕಲಿಸ್ಬೇಕು, ಅವಾಗೆ ಚೆನ್ನಾಗಿರೋದು. ಎಲ್ಲ ಆರಿದ ಮೇಲಾದರೆ ಪುಡಿ ಪುಡಿ ಆಗಿ ಹೋಗುತ್ತೆ, ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಯಾವ ಥರ ಇದೆ ನೋಡಿ ತೊಮಟ. ಶಿವರಾತ್ರಿ ಮುಗ್ದು ಎಷ್ಟು ದಿನ ಆಯಿತು, ನಮ್ಮ ಮನೇಲಿ ಇನ್ನೂ ತೊಮಟದ ಪ್ರೋಗ್ರಾಮ್ ಮುಗೀತಾ ಇಲ್ಲ. ತಿನ್ನಬೇಕು ಅನಿಸುತ್ತೆ. ಅದೇನು ಹಬ್ಬದಲ್ಲೇ ತಿನ್ನಬೇಕು ಅಂತ ಏನಿಲ್ಲ ಗೈಸ್, ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಅದಕ್ಕೆ ನಮ್ಮ ಮನೆಯವರು ಡೈಲಿ ಕೇಳ್ತಾ ಇರ್ತಾರೆ ಬಂದ ತಕ್ಷಣ ತೊಮಟ ಖಾಲಿನ ಇದಾವ ಅಂತ ಹೇಳಿ. ಅವರಿಗೋಸ್ಕರ ಮತ್ತೆ ಊರಿಂದ ಪೌಡ್ರ್ ತರಿಸಿ ಈಗ ಮಾಡ್ತಾಯಿದ್ದೀನಿ. ಪೌಡ್ರೆಲ್ಲ ಇಲ್ಲಿ ರೆಡಿ ಮಾಡ್ಕೊಳ್ಳೋಷ್ಟು ಪೇಷನ್ಸ್ ಇಲ್ಲ ಗೈಸ್. ಇಲ್ಲಿ ಅಕ್ಕಿ ಹಾಕಿಸ್ಬೇಕು, ಅಕ್ಕಿ ಹುರಿದ್ಬಿಟ್ಟು ಹಾಕಿಸ್ಬೇಕು, ಕಡಲೆ ಬೀಜ ಎಲ್ಲನೂ ಸ್ವಲ್ಪ ತಲೆನೋವು ಪ್ರೊಸೆಸ್. ಅದಕ್ಕೋಸ್ಕರ ಊರಿಂದನೇ ತರಿಸ್ಕೊಡ್ತೀನಿ. ಇನ್ನು ತೊಮಟ ಕಲಸಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡು ಮಲಗಿ ಎದ್ದಾದಮೇಲೆ ನೋಡಿ ನಮ್ಮ ಹೇಮಂತ್ ಏನು ಮಾಡ್ತಾಯಿದ್ದಾನೆ ಅಂತೇಳಿ. ಅವ್ನು ಕಟ್ ಮಾಡ್ತಾಯಿದ್ದಾನೆ, ನಾನು ತಿಂತಾಯಿದ್ದೀನಿ. ಫಸ್ಟ್ ಟೈಮ್ ಈ ಸೀಸನಲ್ಲಿ, ಈ ವರ್ಷದಲ್ಲಿ ಮಾವಿನಕಾಯಿ ತಿಂದಿದ್ದು. ನಿಮಗೂ ಬಾಯಲ್ಲಿ ನೀರು ಬರ್ತಾಯಿದೆಯಾ ಗೈಸ್? ನೋಡಿ ಎಳೆ ಮಾವಿನಕಾಯಿ, ಚಿಕ್ಕ ಇನ್ನು ಅದ್ರ ಒಳಗಡೆ ಬೀಜನೂ ಏನು ದಪ್ಪ ಇಲ್ಲ ಗೈಸ್. ನಾನು ಈ ಕಡೆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ, ಅವನು ಮಾವಿನಕಾಯಿ ಕುಯ್ದುಬಿಟ್ಟು ಉಪ್ಪು ಖಾರ ಹಾಕ್ತಾಯಿದ್ದಾನೆ ನೋಡಿ. ರೀಲ್ಸು ಇವ್ರಿಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ. ಬಟ್ ಅದರಿಂದ ಎಷ್ಟು ಕಷ್ಟ ಇರುತ್ತೆ. ವಿಡಿಯೋ ಮಾಡಬೇಕು, ವಿಡಿಯೋ ಎಡಿಟ್ ಮಾಡಬೇಕು, ಕೆಲಸ ತುಂಬಾ ಇರುತ್ತೆ ಗೈಸ್. ಸುಮ್ಮನೆ ಏನು ಮಾಡಲ್ಲ. ಮನೆ ಕೆಲಸದ ಜೊತೆ ಇದನ್ನು ಮಾಡ್ಕೊಂಡು ಹೋಗಬೇಕು ಅಂದರೆ ಎಲ್ಲ ಕಷ್ಟ ಇರುತ್ತೆ. ಇನ್ನು ಮಾವಿನಕಾಯಿ ರೆಡಿ ಆಗ್ತಾ ಇದ್ದಾವೆ ಗೈಸ್ ತಿನ್ನೋದಕ್ಕೆ. ಸಕ್ಕದಾಗಿತ್ತು ಟೇಸ್ಟ್. ಹುಳಿನೇ ಇಲ್ಲ ಗೈಸ್ ಅದು. ನಮ್ಮ ಮನೆಯವರು ಸ್ವಲ್ಪ ತಿನ್ನಲ್ಲ ಮಾವಿನಕಾಯಿ, ಅದಕ್ಕೋಸ್ಕರ ಅವ್ರಿಗೆ ತೊಮಟ, ನಮಗೆ ಮಾವಿನಕಾಯಿ. ಅವರು ಹುಳಿ ಇಲ್ಲ ಅಂದರೂ ಹುಳಿ ಇದ್ದಾವೆ ಅಂತ ಹೇಳಿ ತಿನ್ನಲ್ಲ ಗೈಸ್. ಮಾವಿನಕಾಯಿ ಮಾತ್ರ ಎಷ್ಟೇ ಹುಳಿ ಇರಲಿ, ಯಾವುದೇ ಸೀಸನ್ ಆಗಲಿ ಬರಲಿ, ಅವು ನಾನು ಹೇಮಂತ್ ಮಾತ್ರ ಸಕ್ಕತ್ತಾಗಿ ತಿಂತೀವಿ. ಅವ್ನು ತಿಂತಾನೋ ಬಿಡ್ತಾನೋ, ನಾನು ಮಾತ್ರ ಎಷ್ಟು ಹುಳಿ ಇದ್ರೂ ಮಾವಿನಕಾಯಿ ಮಾತ್ರ ತಿಂತೀನಿ ಗೈಸ್. ನೋಡಿ ಅದು ನೋಡಿದ್ರೇ ಬಾಯಲ್ಲಿ ನೀರು ಬರಬೇಕು, ಆ ಥರ ಎಲ್ಲ ಕಟ್ ಮಾಡಿ ಉಪ್ಪು ಖಾರ ಹಾಕಿ ಇಟ್ಟವನೆ. ನಮ್ಮ ಮನೆಯವ್ರಿಗೂ ಒಂದು ಬಿಡಲಿಲ್ಲ, ಟೇಸ್ಟ್ ಮಾಡಿಸ್ದೆ. ಅದನ್ನು ತಿಂದೇನೆ ಕೋಟಿ ಹುಳಿ ಅಂತಾರೆ ಗೈಸ್. ಇದೊಂದು ಡೈಲಾಗ್ ಚೆನ್ನಾಗಿ ಕಲ್ತ್ಬಿಟ್ಟವ್ರೆ. ಸ್ವಲ್ಪ ಹುಳಿ ಇದ್ದರೆ ಸಾಕು, ಅಯ್ಯಪ್ಪ ಕೋಟಿ ಹುಳಿ ಅಂತಾರೆ. ಅದು ಹುಳಿನೇ ಇಲ್ಲ, ಹೇಳಬೇಕು ಅಂದರೆ ಹುಳಿನೇ ಇಲ್ಲ ಗೈಸ್. ಅದು ಹುಳಿ ಮಾವಿನಕಾಯಿನೇ ಬೇರೆ, ಇದು ಹುಳಿ ಇಲ್ಲ. ತುಂಬ ಚೆನ್ನಾಗಿತ್ತು ನೋಡಿ. ಎಲ್ಲ ಒಂದು 2 ನಿಮಿಷಕ್ಕೇ ಖಾಲಿ ಮಾಡಿಬಿಟ್ಟಿದ್ದೀನಿ. ನಮ್ಮ ಮನೆಯವ್ರು ಒಂದೇ ಪೀಸ ತಿಂದಿದ್ದು, ಅದರಲ್ಲಿ ನಾನು ಹೇಮಂತ್ ಇಬ್ಬರೇ ತಿಂದಾಕ್ಬಿಟ್ಟಿದ್ದೀವಿ ಎಲ್ಲನೂ. ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೆ, ಅದಕ್ಕೋಸ್ಕರ ನೀರು, ಒಂದು ಲೋಟದಲ್ಲಿ ನೀರು, ಒಂದು ಸೈಡಲ್ಲಿ ಮಾವಿನಕಾಯಿ ತಿಂತಾಯಿದ್ದಾನೆ. ನಾನು ತಿಂದ್ಬಿಟ್ಟು ಇನ್ನು ಅಡುಗೆ ಮಾಡೋಣ ಅಂತೇಳಿ ಹೋದೆ ಗೈಸ್. ಮುದ್ದೆ ಮಾಡ್ತಾಯಿದ್ದೀನಿ ನೈಟಿಗೆ. ನಮ್ಮ ಮನೆಯವ್ರಿಗೆ ಹಾಗೆ ನನಗೆ ಇಬ್ಬರಿಗೇ, ಹೇಮಂತ್ ಬೇಡ ಅಂತ ಅಂದ. ಅದಕ್ಕೆ ನಮ್ಮಿಬ್ರಿಗೋಸ್ಕರನೇ ಮುದ್ದೆ ಸಪ್ರೇಟಾಗಿ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ನಾವು ರೈಸ್ ಹಾಕಿ ಮಾಡ್ತೀವಲ್ಲ, ಅದಕ್ಕೆ ಇನ್ನು ಕುಕ್ಕರಲ್ಲೇ ಇತ್ತು, ಇನ್ನೇನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡೋದು ಅಂತೇಳಿ ಅದರಲ್ಲೇ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಿಗ್ಗೆಗೆ ಗಂಜಿ ಕಾಯಿಸ್ತಾ ಇದ್ದೀನಿ ಗೈಸ್. ನಾನು ಅಡುಗೆ ಮಾಡ್ತಾಯಿದ್ರೆ ಇವರಿಬ್ರು ನೋಡಿ, ಒಬ್ಬರು ಫೋನು, ಇನ್ನು ಒಬ್ಬರು ಮೊಬೈಲು, ಅಂದರೆ 2 ಫೋನೇ ಗೈಸ್. ಅವರು ಫೋನ್ ಇಟ್ಕೊಂಡವ್ರೆ, ಇವನು ಫೋನ್ ಇಟ್ಕೊಂಡವನೆ. ಇಬ್ಬರು ಈ ಕಡೆ ಫೋನ್ ಮೇಲೆ ದಿಗ್ಲಿಕೊಂಡಿದ್ರೆ ಟಿ ವಿನೂ ಹಾಕವ್ರೆ. ಟಿ ವಿ ಯಾರು ನೋಡ್ತಾರೆ? ನಮ್ಮನೇಲಿ ಯಾವಾಗಲೂ ಹಿಂಗೆ ಗೈಸ್. ಟಿ ವಿ ಸುಮ್ಮನೆನಾದರೂ ಓಡಿಸ್ತಾ ಇರ್ತಾರೆ. ಗೋಡೆ ಏನಾದರೂ ನೋಡುತ್ತಾ ಏನೋ ಗೊತ್ತಿಲ್ಲ, ಸುಮ್ಮನೆನಾದರೂ ಟಿ ವಿ ಹಾಕಿರ್ತಾರೆ. ಇವ್ರು ಮಲಗಿರ್ತಾರೆ, ಇಲ್ಲ ಫೋನ್ ನೋಡ್ತಾ ಇರ್ತಾರೆ. ಇವನು ಅಷ್ಟೇ ಫೋನಲ್ಲೇ ಇರ್ತಾನೆ ಯಾವಾಗ್ಲೂ. ಇನ್ನು ಯಾರು ಟಿ ವಿ ನೋಡ್ತಾರೆ ಹೇಳಿ? ನಿಮ್ಮ ಮನೇಲೂ ಹೀಗೇನಾ? ಕಮೆಂಟ್ ಮಾಡಿ ಗೈಸ್. ನಿಮ್ಮ ಮನೇಲೂ ಫೋನ್ ನೋಡ್ಕೊಂಡು ಟಿ ವಿ ಹಾಕ್ಕೊಂಡಿರ್ತಾರೇನೋ ಅಂತ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.